ಸಿಎಂ ಸಿದ್ದರಾಮಯ್ಯನವರು ಇದರ ಬಗ್ಗೆ ಅಧಿಕೃತವಾಗಿ ಪೋಸ್ಟ್ ಅನ್ನು ಹಾಕಿದ್ರು. ಇದರ ಜೊತೆಗೆ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಇದ್ರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಟ್ಟರು. ಧರ್ಮಸ್ಥಳ ಸುತ್ತ ಶವಗಳನ್ನು ಹೂತಿಟ್ಟ ಆರೋಪ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದಿಂದ ಎಸ್ಐಟಿ ಟೀಮ್ ಅನ್ನು ರಚನೆ ಮಾಡಲಾಗಿದೆ. ಈ ಆದೇಶದ ಬೆನ್ನಲ್ಲೇ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಏನಂತ? ತನಿಖೆಗೆ ಕಾಲಾವಕಾಶದ ಮಿತಿಯನ್ನ ನಿಗದಿ ಮಾಡಿಲ್ಲ, ಆದಷ್ಟು ಬೇಗ ಸರ್ಕಾರಕ್ಕೆ ವರದಿಯನ್ನು ಕೊಡುವಂತೆ ಸೂಚನೆ ಕೊಟ್ಟಿದ್ದೀವಿ ಅಷ್ಟೇ. ಅಲ್ಲಿ ಸಿಕ್ಕಿರುವ ತಲೆಬುರುಡಿಗೋ ಕಾಲೋ ಕೈಯೋ ಏನಿದೆ ಅದನ್ನು ತನಿಖೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ, ಯಾರ ಪ್ರಭಾವಕ್ಕೂ ನಾವು ಮಣಿಯೋದಿಲ್ಲ, ನ್ಯಾಯ ಸಿಗಬೇಕಷ್ಟೇ. ಹೀಗನ್ನೋ ಉದ್ದೇಶದಿಂದ ತನಿಖೆಗೆ ಆದೇಶ ಮಾಡಿದ್ದೀವಿ. ಈ ಪ್ರಕರಣದಲ್ಲಿ ಸರ್ಕಾರ ಮುಚ್ಚಿಟ್ಟುಕೊಳ್ಳುವಂಥದ್ದು ಏನೂ ಇಲ್ಲ, ಸರ್ಕಾರ ಯಾರನ್ನ ರಕ್ಷಣೆ ಮಾಡಬೇಕಂತದ್ದೂ ಏನಿಲ್ಲ. ಹೀಗಂತ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟರು. ಅಲ್ಲಿ ಸ್ಥಳೀಯವಾಗಿ ತನಿಖೆ ಮಾಡಿ ಅದರ ವಿವರವಾದಂಥ ವರದಿನ ಕೊಡಿ ಅಂತೇಳಿ ನಾವು ಹೇಳಿದ್ದು. ಅಷ್ಟರಲ್ಲಿ ಬಹಳ ಜನ ಅದರ ಬಗ್ಗೆ ವೈಯಕ್ತಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರದ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ, ನನ್ನ ಬಗ್ಗೆ ಎಲ್ಲ ಮಾತಾಡಿದ್ರು. ಆದರೂ ನಾವು ಅದನ್ನೆಲ್ಲ ಸಹಿಸಿಕೊಂಡು ನ್ಯಾಯಯುತವಾಗಿ ಅಲ್ಲಿ ಏನು ನಡೆದಿದೆ ಅನ್ನೋದನ್ನ ನೀವು ತನಿಖೆ ಮಾಡಬೇಕು ಅಂತ ಸೂಚನೆಗಳು ಕೊಟ್ಟಿತ್ತು. ನ್ಯಾಯ ದೊರಕಬೇಕು ಅನ್ನೋದು ಅಷ್ಟೇನೇನೆ. ಅದಕ್ಕಾಗಿ ತನಿಖೆ ಮಾಡಿದ್ರೆ ನಾನು ಅವತ್ತು ಹೇಳುವಾಗ್ಲೂ ನಿಮ್ಗೆ ಹೇಳಿದ್ದೆ, ನಾನು ಉನ್ನತ ಮಟ್ಟದ ಸಾಧ್ಯ ಆದ್ರೆ ಉನ್ನತ ಮಟ್ಟದ ತನಿಖೆ ಅಗತ್ಯ ಇದ್ರೆ ನಾವು ಮಾಡ್ತೀವಿ ಅಂತೇಳಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಅದನ್ನ ನಾವು ಮುಖ್ಯಮಂತ್ರಿಗಳು, ನಾನು, ನಮ್ಮ ಡಿಜಿಪಿ ಅವರೆಲ್ಲರೂ ಕೂಡ ಮಾತಾಡಿ ಕಡೆಗೆ ತೀರ್ಮಾನ ಮಾಡಿದ್ರು. ಆಯ್ತು, ಎಸ್ಐಟಿಗೆ ಕೊಡೋಣ, ತನಿಖೆ ಆಗಲಿ ಅಂತ ಹೇಳಿ. ಈಗ ನಿನ್ನೆ ದಿವಸನೇ ಆದೇಶ ಹೊರಡಿಸಿದ್ದೇವೆ. ಡಿಜಿ ಅವರಾಗಿರ್ತಕ್ಕಂಥ ಮೊಹಂತಿ ಅವರ ನೇತೃತ್ವದಲ್ಲಿ ಎಸ್ಐಟಿಯನ್ನ ಮಾಡಿದ್ದೇವೆ. ಅವರಿಗೆ ಏನು ಕಂಪ್ಲೇಂಟ್ ಬಂದಿದೆ, ಈಗ ಅವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಏನೇನಿದಾವೆ ಅದರ ಬಗ್ಗೆ ತನಿಖೆ ಮಾಡಿ ಅಂತೇಳಿ ನಾವು ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ಲೈವ್ನಲ್ಲಿ. ದೀಪಾ, ಧರ್ಮಸ್ಥಳದಲ್ಲಿ ಸಿಕ್ಕಂತಹ ತಲೆಬುರುಡೆಯ ರಹಸ್ಯವನ್ನು ಭೇದಿಸೋದಕ್ಕೆ ಈಗ ರಾಜ್ಯ ಸರ್ಕಾರ ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಾಗಿದೆ. ಸೊ ಯಾವಾಗ ಎಸ್ಐಟಿ ಟೀಮ್ ಅಖಾಡಕ್ಕಿಳಿಯುತ್ತೆ, ಜೊತೆಗೆ ಸರ್ಕಾರದಿಂದ ಫ್ರೀ ಹ್ಯಾಂಡ್ ನ ಎಕ್ಸ್ಪೆಕ್ಟ್ ಮಾಡಬಹುದಾ ಪೊಲೀಸರಿಗೆ ಅಂತ? ಶರತ್, ಧರ್ಮಸ್ಥಳ ಭಾಗದಲ್ಲಿ ಏನು ವ್ಯಕ್ತಿಯೊಬ್ರು ಕಂಪ್ಲೇಂಟ್ ಅನ್ನ ಕೊಟ್ಟರು, ನ್ಯಾಯಾಧೀಶರ ಮುಂದೆ ಹೋಗಿ ನಿಂತರು, ನಾನು ನೂರಾರು ಜನರನ್ನ ಊತಾಕಿದ್ದೇನೆ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟರು. ಅದೆಲ್ಲದರ ಜೊತೆಗೆ ಮಿಸ್ಸಿಂಗ್ ಆದಂತವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಂಪರ್ಕಿಸಿ ಈ ಕುರಿತಂತೆ ಒಂದಿಷ್ಟು ಮಾತುಕತೆಯನ್ನ ಮಾಡಿಸಿದ್ರು, ಚರ್ಚೆಯನ್ನ ಮಾಡಿಸಿದ್ರು. ಅಷ್ಟೇ ಅಲ್ಲ, ರಾಜ್ಯ ಮಹಿಳಾ ಆಯೋಗವು ಕೂಡ ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆಯನ್ನ ಮಾಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡವನ್ನು ಹಾಕಿತ್ತು. ಆ ಬೆನ್ನಲ್ಲೇ ಇದೀಗ ಸಹಜವಾಗಿ ಎಸ್ಐಟಿಯನ್ನ ರಚನೆ ಮಾಡಿದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿ ತಂಡ ರಚನೆ ಆಗಿರುವಂತಹದ್ದು ಭಾರೀ ಕೋಲಾಹಲ, ಭಾರೀ ಸಂಚಲನವನ್ನ ಮೂಡಿಸಿದ್ದು ಸೌಜನ್ಯ ಪ್ರಕರಣದಲ್ಲಿ. ಅದರ ಬೆನ್ನಲ್ಲೇ ವ್ಯಕ್ತಿಯೊಬ್ರು ಯಾವಾಗ ಸ್ಟೇಷನ್ಗೆ ಹೋದ್ರು, ಜೊತೆಗೆ ನ್ಯಾಯಾಧೀಶರ ಮುಂದೆ ಹೋದ್ರು, ಅದರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ನಿರ್ಧಾರವನ್ನ ತೆಗೆದುಕೊಂಡಿರುವಂತಹದ್ದು, ಎಸ್ಐಟಿಯನ್ನ ರಚನೆ ಮಾಡಿದೆ. ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ರೀತಿಯಾದಂತಹ ಒಂದು ಪ್ರಚೋದನೆಗೆ ಮಣಿಯದೆ, ನಿಷ್ಪಕ್ಷಪಾತವಾಗಿ ನಾವು ತನಿಖೆಯನ್ನ ಮಾಡ್ತೇವೆ ಅನ್ನುವಂತಹದ್ದು ಸರ್ಕಾರದ ನಿಲುವಾಗಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು, ಯಾಕಂದ್ರೆ ಸದ್ಯಕ್ಕಂತೂ ಆ ವ್ಯಕ್ತಿ ಹೇಳಿರುವಂತಹ ಹೇಳಿಕೆ ಆಗಿರಬಹುದು ಅಥವಾ ಇನ್ನಿತರು ಕೊಟ್ಟಂತಹ ದೂರು ಯಾವುದೇ ಆಗಿರಬಹುದು, ಎಲ್ಲವನ್ನೂ ಕೂಡ ತನಿಖೆ ಮಾಡುವಂತಹ ನಿಟ್ಟಿನಲ್ಲಿ ಯಾವುದೂ ಕೂಡ ಸಹಜವಾಗಿ ಪ್ರಕ್ರಿಯೆ ನಡೆಸೋದಿಕ್ಕೆ ಆಗೋದಿಲ್ಲ, ಅಂದ್ರೆ ಸುಲಭವಾಗಿ ಪ್ರಕ್ರಿಯೆ ಆಗೋದಿಲ್ಲ. ಆತ ಊತಿಟ್ಟಿದ್ದಂತಹ ಕಳೆಬರಹ ಆಗಿರಬಹುದು ಅಥವಾ ಶವಗಳಾಗಿರಬಹುದು, ಎಲ್ಲವನ್ನೂ ಕೂಡ ಆತ ಸರಿಯಾಗಿ ಹೇಳಿದಾಗ ಮಾತ್ರ ಇದೆಲ್ಲದಕ್ಕೂ ಕೂಡ ಒಂದು ನಿರ್ಧಾರಕ್ಕೆ, ಅಂದ್ರೆ ಯಾರು ಮಾಡಿರಬಹುದು ಅನ್ನುವಂತಹದ್ದು ಅಥವಾ ಯಾವ ರೀತಿಯಾಗಿ ಇವೆಲ್ಲ ನಡೆದಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಆದ್ರೆ ಸರ್ಕಾರದ ನಿಲುವು ಇಷ್ಟೆಲ್ಲ ಆದ ನಂತರದಲ್ಲಿ, ಅಂದ್ರೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ವಿಚಾರ ಪ್ರಸ್ತಾಪ ಆಯಿತು. ಏನು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಮಿಸ್ಸಿಂಗ್ ಏನಾಗಿದ್ಲು, ಆಕೆ ತಾಯಿ ಕೂಡ ಬಂದು ಕಂಪ್ಲೇಂಟ್ ಅನ್ನ ನೀಡಿದ್ರು. ಇದರ ಜೊತೆಗೆ ಮಹಿಳಾ ಆಯೋಗ ಯಾವಾಗ ಒಂದಿಷ್ಟು ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನುವಂತಹದ್ದಾಯ್ತು, ಆಗ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ. ಆದ್ರೆ ಇದು ಯಾವ ರೀತಿಯಾಗಿ ಎಷ್ಟು ವೇಗವಾಗಿ ನಡೆಯುತ್ತೆ ತನಿಖೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆದ್ರೆ ಇವತ್ತು ಎಸ್ಐಟಿ ರಚನೆ ಆಗಿರೋದ್ರಿಂದ ಒಂದಿಷ್ಟು ಸೌಜನ್ಯ ಕೇಸ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕೇಸ್ಗಳಿಗೂ ಕೂಡ ಒಂದಿಷ್ಟು ಜೀವ ಬಂದಂತಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.